ನೀರಿನ ದರ ಫಿಕ್ಸ್, ಯಾವ ಅನುಮಾನವೂ ಕೂಡ ಇಲ್ಲ. ಏರಿಕೆ ಆಗುತ್ತೆ. ಎಷ್ಟು ಅನ್ನುವಂಥದ್ದು ಈಗ ಲೆಕ್ಕಾಚಾರ ಇದೆ. ಬೇಡಿಕೆ ಇರೋದು 30% ಏರಿಕೆಯನ್ನು ಮಾಡಬೇಕು ಅಂತೇಳಿ. ಕಾರಣ ಕಳೆದ 10 ವರ್ಷಗಳಿಂದ ಏರಿಕೆ ಆಗದೆ ಇರೋದ್ರಿಂದ ನೀರಿನ ದರ ಏರಿಕೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆಗೆ ಡಿಸಿಎಂ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಬೆಂಗಳೂರಿನ ಎಲ್ಲ ಶಾಸಕರಿಗೂ ಕೂಡ ಪತ್ರವನ್ನು ಬರೆದಿದ್ದೇವೆ. 1000 ಲೀಟರ್ ನೀರಿಗೆ 52 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಈಗ ಪ್ರತಿ ತಿಂಗಳಿಗೆ ಜಲಮಂಡಳಿಗೆ 41 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಕಾವೇರಿ 5ನೇ ಹಂತ ಆದ ಮೇಲೆ 82 ಕೋಟಿ ನಷ್ಟ ಆಗತ್ತೆ. ಶಾಸಕರ ಸಭೆ ಬಳಿಕ ನೀರಿನ ದರ ಏರಿಕೆಯ ಅಂತ ಹೇಳಿದ್ದಾರೆ ಜಲಮಂಡಳಿಯ ಅಧ್ಯಕ್ಷರು. ಸೊ ಹಾಗಾಗಿ ಈಗ ರಾಮ್ ಪ್ರಸಾದ್ ಮನೋಹರ್ ಅವರು ಕೊಟ್ಟಂಥ ಹೇಳಿಕೆ ನೀರಿನ ದರ ಅಂತೂ ಫಿಕ್ಸ್ ಅಂತ ಇದೆ. 30% ಏರಿಕೆ ಅಂತ ಹೇಳ್ತಾ ಇದ್ದಾರೆ. 100 ರೂಪಾಯಿ ಇದ್ದರೆ 30 ರೂಪಾಯಿ ಅದಕ್ಕೆ ಆಗುವಂಥ ಸಾಧ್ಯತೆ ಇದೆ. ಅದನ್ನು 30 ಮಾಡ್ತಾರೋ ಗೊತ್ತಿಲ್ಲ. ಈಗ ಅದರ ಬಗ್ಗೆ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳವರ ಹತ್ರ ಚರ್ಚೆ ಮಾಡಿದ್ದೇವೆ. ಸೊ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳವರು ಜನವರಿ 1ನೇ ವಾರ ಆದಮೇಲೆ ಎಲ್ಲ MLA ಕರೆಸಿ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಪತ್ರ ಮುಖಾಂತರ ಎಲ್ಲ MLAಗಳಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಸೊ ನಾನು ಈಗಲೇ ಹೇಳಿದ ಪ್ರಕಾರ ಜಲಮಂಡಿ 1000 ಲೀಟ್ರ್ ನೀರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 53 ರೂಪಾಯಿ ಖರ್ಚಾಗ್ತಾಯಿದೆ. ಬಟ್ ನಾವು ಅಂದಾಜು ಒಂದು 22 ರೂಪಾಯಿಂದ 45 ರೂಪಾಯಿ ಕೂಡ ಮಾರ್ತಾ ಇದ್ದೀವಿ. ಅದರಿಂದ ಜಲಮಂಡಳಿಗೆ 1000 ಲೀಟ್ರ್ ಪ್ರತಿ 1000 ಲೀಟ್ರಿಗೆ ನಮಗೆ ನಷ್ಟ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸರಿಪಡಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತಾಗ ಮಾನ್ಯ ಉಪಮುಖ್ಯಮಂತ್ರಿಯವರು 1ನೇ ವಾರ ಬಂದ ಮೇಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ MLA ಕರೆಸಿ ಮೀಟಿಂಗ್ ಮಾಡಿ ನಂತರ ನಮ್ಮ ಬೋರ್ಡಲ್ಲಿ ವಿಶೇಷ ಬೋರ್ಡ್ ಮೀಟಿಂಗ್ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. MLAಗೆ ಈ ಥರ ನಾವು ಮನವರಿಕೆ ಮಾಡೋದಕ್ಕೆ ನಮ್ಮ ಕಷ್ಟಗಳೇನಿದೆ ಅದನ್ನು ಮಾಡಿದ್ದೇವೆ. ಈಗ ಸದ್ಯಕ್ಕೆ ಪ್ರತಿ ತಿಂಗಳಿಗೆ ಜಲಮಂಡಳಿಗೆ 41 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಯಾಕಂದರೆ ನಮ್ಮ ಏನು ಆದಾಯಕ್ಕೂ ಖರ್ಚಿಗೂ ಮಧ್ಯದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ಈ ಥರ ಹೋದರೆ ಮುಂದಿನ 1 ವರ್ಷಕ್ಕೆ ಕಾವೇರಿ 5th ಸ್ಟೇಜ್ ಆದಮೇಲೆ ಇದು 41 ಕೋಟಿ ಏನಿದೆ 80 ಕೋಟಿ ಆಗುತ್ತೆ ಪ್ರತಿ ತಿಂಗಳಿಗೆ. ಸೊ ಹಂಗೆ ನೋಡಿದರೆ 12 ತಿಂಗಳಿಗೆ ಮಿನಿಮಮ್ ಒಂದು 972 ಕ್ರೋರ್ಸು ನಮಗೆ ಆರ್ಥಿಕ ಮೊರೆಯಾಗುವಂಥ ಒಂದು ಅವಕಾಶ ಇರೋದ್ರಿಂದ 5 ವರ್ಷದಲ್ಲಿ ಅಂದಾಜು 4800 ಕೋಟಿಯಷ್ಟು ನಮಗೆ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಲಿ ಅಥವಾ ಮೂಲಭೂತ ಸವಲತ್ತು ಕೊಡೋದಾಗಲಿ ಭಾಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ಈ ವಿಷಯವನ್ನು ಸರ್ಕಾರ ಹಂತದಲ್ಲಿ ಮಂಡಿಸ್ತೇವೆ. ನಾನು ಆಗಲೇ ಹೇಳಿದ ಪ್ರಕಾರ ಎಲ್ಲ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಿದ್ದೇವೆ. ಸೊ ಇದು ಒಂದೇ ಸರಿ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಹಾಗಾಗಿ ಹಂತ ಯಾವ ಥರ ಮಾಡಬೇಕಂತ ಚರ್ಚೆ ಆದಮೇಲೆ ನಮ್ಮ ತಿಳುವಳಿಕೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಾವು ಇರುವ ವಿಷಯಗಳನ್ನು ಸತ್ಯಾಂಶಗಳನ್ನು ಸಭೆ ಮುಂದೆ ಇಡ್ತೀವಿ. ಸಭೆಯಲ್ಲಿ ಚರ್ಚೆ ಮಾಡಿ ಇಷ್ಟು % ಮಾಡ್ಬೋದು, ಈ ಥರ ಮಾಡ್ಬೋದು ತೀರ್ಮಾನ ಆದಮೇಲೆ ತಮಗೆ ತಿಳಿಸ್ತೀವಿ. ಈಗ ಅದರ ಬಗ್ಗೆ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಸೊ ಈ ವಿಚಾರದಲ್ಲಿ ಈಗ ನೀರಿನ ದರ ಏರಿಕೆ ಆಗುವಂಥದ್ದು ಗ್ಯಾರಂಟಿ ಎಷ್ಟಾಗುತ್ತೆ ಅನ್ನುವಂಥದ್ದೇ ಇಂಪಾರ್ಟೆಂಟು. ಈ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಲೋಕೇಶ್, ನೀರಿನ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂಥ ಚರ್ಚೆಯನ್ನು ಹೊರತುಪಡಿಸಿ ಏರಿಕೆ ಆಗೇ ಆಗುತ್ತೆ. ಬಟ್ ಎಷ್ಟು ಅನ್ನೋದು ಈಗ ಚರ್ಚೆಗೆ ಒಳಪಡುವಂಥ ಪ್ರಶ್ನೆ ಅಲ್ವಾ? ಅರುಣ್, ಖಂಡಿತವಾಗೂ ಎಷ್ಟು % ನೀರಿನ ದರ ಏರಿಕೆ ಆಗುತ್ತೆ ಅನ್ನುವಂಥದ್ದೇ ಪ್ರಮುಖವಾಗಿರುವಂಥ ಪ್ರಶ್ನೆ. ಎಷ್ಟು % ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಬಿಟ್ಟುಕೊಡ್ತಾ ಇಲ್ಲ. ಆದರೆ ನೀರಿನ ದರ ಏರಿಕೆ ಆಗದಂತೂ ಖಂಡಿತ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಧಿಕಾರಿಗಳ ಮೂಲಗಳ ಪ್ರಕಾರವಾಗಿ 15ರಿಂದ 20% ಏರಿಕೆ ಆಗುವ ಸಾಧ್ಯತೆ ಇದೆ. 8000 ಲೀಟರ್ಗೆ ಇರುವಂಥದ್ದು ಈಗ 7 ರೂಪಾಯಿ ಇದೆ. ಅದು 15ರಿಂದ 20% ಅಂದರೆ 9 ರೂಪಾಯಿ ಏರಿಕೆ ಆಗುತ್ತೆ. 50,000 ಲೀಟರ್ಗೆ ಇರುವಂಥ ದರ 20% ಏರಿಕೆ ಆಗುತ್ತೆ. ಈ ರೀತಿ 15ರಿಂದ 20% ಅಥವಾ 25% ಏರಿಕೆ ಮಾಡಬೇಕು ಅಂತೇಳಿ ಜಲಮಂಡಳಿ ಚಿಂತನೆಯನ್ನು ಮಾಡ್ತಾ ಇದೆ. ಈ ಸಂಬಂಧ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಶಾಸಕರ ಸಭೆಯನ್ನು ಮುಂದಿನ ವಾರದಲ್ಲಿ DCM DK ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯನ್ನು ಮಾಡಿ ಜಲಮಂಡಳಿಗೆ ಆಗ್ತಾ ಇರುವಂಥ ಆರ್ಥಿಕ ನಷ್ಟ ಏನಿದೆ, ಆರ್ಥಿಕ ಹೊರೇನಿದೆ, ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನೀರಿನ ದರ ಏರಿಕೆ ಬಗ್ಗೆ ಶಾಸಕರುಗಳ ಅಭಿಪ್ರಾಯವನ್ನು ಕೂಡ
ಸಂಗ್ರಹ ಮಾಡ್ತಾರೆ. ನೀರಿನ ದರ ಏರಿಕೆಗೆ ಬೆಂಗಳೂರಿಗರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಎಲ್ಲ ದರವನ್ನ ಏರಿಕೆ ಮಾಡ್ತಾ ಹೋಗ್ತಾ ಇದ್ದೀರಾ, ಇದೆಲ್ಲ ಗ್ಯಾರಂಟಿಗಳಿಗೆ ಹಣ ಹೊಂದ್ಸೋದಕ್ಕೆ ಅಂತೇಳಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದರ ಮಧ್ಯನೂ ಕೂಡ DCM DK ಶಿವಕುಮಾರ್ ಅವರು ನೀರಿನ ದರ ಏರಿಕೆ ಮಾಡಿಯೇ ಮಾಡ್ತೀವಿ ಅಂತೇಳಿ ಹಲವಾರು ಬಾರಿ ಹೇಳಿದ್ರು. ಈಗ ಅದಕ್ಕೆ ಕಾಲ ಕೂಡ್ ಬಂದಂಗೆ ಕಾಣಿಸ್ತಾ ಇದೆ. ಮುಂದಿನ ವಾರದಲ್ಲಿ 28 ಶಾಸಕರ ಜೊತೆ ಸಭೆಯನ್ನ ಮಾಡಿ ಎಷ್ಟು ಪರ್ಸೆಂಟೇಜ್ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಅಂತೇಳಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಫೈನಲ್ ಆದ್ಮೇಲೂ ಕೂಡ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರ, ಅದಕ್ಕೆ ಆಕ್ಷೇಪಣೆಗೆ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಆದರೆ ಜಲಮಂಡಳಿ ಆರ್ಥಿಕವಾಗಿ ನಷ್ಟವಾಗಿದೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ದರ ಏರಿಕೆ ಮಾಡಲೇಬೇಕಾಗುತ್ತೆ ಅಂತೇಳಿ ಜಲಮಂಡಳಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜನವರಿ 2ನೇ ವಾರದ ನಂತರ ದರ ಏರಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣ್, ಅಲ್ಲ, ಇಲ್ಲಿ ಲಾಸು ಪ್ರಾಫಿಟ್ಟು ಅಂತ ಮಾತನಾಡ್ತಾ ಇದ್ರಲ್ಲ ಜಲಮಂಡಳಿಯವರು, ಇವರೇನು ಬಿಸ್ನೆಸ್ ಮಾಡ್ತಾ ಇದ್ದಾರಾ? ಮೂಲಭೂತವಾಗಿ ಕೊಡಬೇಕಾಗಿರುವಂಥದ್ದು ರಸ್ತೆ, ನೀರು ಇವೆಲ್ಲವೂ ಕೂಡ ಮೂಲಭೂತವಾಗಿ ಕೊಡಬೇಕಾದಂಥ ವ್ಯವಸ್ಥೆ ಇದು. ಇದರಲ್ಲಿ ಲಾಸು ಪ್ರಾಫಿಟ್ ಬಗ್ಗೆ ಮಾತನಾಡಕ್ಕೆ ಶುರು ಮಾಡ್ಬಿಟ್ಟಿದಾರಲ್ಲ ಅಂತ. ಅರುಣ್, ಖಂಡಿತವಾಗ್ಲೂ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಡಬೇಕು ಅಂತಂದ್ರೆ ಆಗ್ತಕ್ಕಂಥ ಲಾಭ ಏನಿದೆ, ಆದಾಯ ಏನಿದೆ, ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಬಾರ್ದು. ಈ ಒಂದು ನೀರು ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದ್ರೆ ಪ್ರಾಫಿಟ್ಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದಾರೆ. ಇವ್ರಿಗೆ ಆಗ್ತಕ್ಕಂಥ ಹೊರೆ ಎಷ್ಟಿದೆ ಅನ್ನುವಂಥದ್ದನ್ನ ಇವರಿಲ್ಲಿ ಲೆಕ್ಕಾಚಾರವನ್ನು ಆಗ್ತಾ ಇರುವಂಥದ್ದು. ಇವರು 50,000 ಲೀಟರ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಇವರಿಗೆ ಅಲ್ಲಿ 1,000 ಲೀಟರ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ 53 ರೂಪಾಯಿ ಆಗುತ್ತಂತೆ. ಒಂದು ತಿಂಗಳಿಗೆ 42 ಕೋಟಿ ನಷ್ಟ ಆಗ್ತಾ ಇದೆ. 4 ವರ್ಷದಲ್ಲಿ ಸಾವಿರಾರು ಕೋಟಿಗಳು ನಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಇದಕ್ಕೆ ಅಂತಾನೆ ಸರ್ಕಾರ ಕುಡಿಯುವ ನೀರು ವ್ಯವಸ್ಥೆಗೆ ಅಂತಾನೆ ಸಾಕಷ್ಟು ಬಜೆಟ್ನಲ್ಲಿ ದುಡ್ಡನ್ನು ಮೀಸಲಿಟ್ಟರು ಕೂಡ ಯಾಕೆ ಇಲ್ಲಿ ಹೊರೆ ಆಗ್ತಾ ಇದೆ ಹೇಗೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಜಲಮಂಡಳಿ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅಂತೇಳಿ ಇದರಿಂದನೇ ಅಮೌಂಟನ್ನು ಪ್ರೊಡ್ಯೂಸನ್ನು ಮಾಡ್ಕೊಳ್ಬೇಕಾಗತ್ತೆ ಜಲಮಂಡಳಿ. ಆದರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸಂಬಳ ಮತ್ತೆ ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಇದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಆಂಗಲ್ ನಲ್ಲಿ ಆರ್ಥಿಕ ನಷ್ಟ ಅಂತೇಳಿ ಮಾತನಾಡ್ಕೊಳ್ತಾ ಇದ್ದು ಯಾವ ರೀತಿಯಾಗಿ ಫೈನಲ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.